ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಈಗ ಇನ್ನೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಅವ್ರ ಕಡೆಯಿಂದ. ಫಸ್ಟ್ ಪ್ರೋಮೋ ಬೆಳಿಗ್ಗೆ ಏನು ಬಿಟ್ರೋ ಅದನ್ನು ಅಷ್ಟು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅದರಲ್ಲಿ ನನಗೇನು ಅಷ್ಟು ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ. ಯಾವಾಗಲೂ ಸೀಸನಲ್ಲಿ ನಮಗೆ ಗೊತ್ತಿರುತ್ತೆ, ಯಾವುದಾದ್ರೂ ಒಂದು ದೆವ್ವ ಥರ ಒಂದು ಪಿಕ್ಚರ್ ತೋರಿಸ್ಬಿಟ್ಟು, ಇಲ್ಲಾಂದರೆ ಒಂದು ಇಮೇಜ್ ಹಾಕ್ಬಿಟ್ಟು ಕಂಟೆಸ್ಟೆಂಟ್ಸ್ಗೆ ಭಯ ಪಡಿಸೋ ಒಂದು ಪ್ರಯತ್ನ ಪಡ್ತಾರೆ. ಸಿಕ್ಕಾಪಟ್ಟೆ ಕಂಟೆಸ್ಟೆಂಟ್ಸ್ ಅಂತೂ ಭಯ ಪಟ್ಟರು. ಭವ್ಯ ಅವರಾಗಿರ್ಬೋದು, ಮೋಕ್ಷಿತಾ ಅವರಾಗಿರ್ಬೋದು. ಭವ್ಯರಂತೂ 1 ಕಿಲೋಮೀಟರ್ ದೂರ ಓಡೋಗಿ ನಿಂತ್ಕೊಂಡು ಬಿಟ್ಟಿದ್ದಾರೆ ಬಿಡಿ. ನಮ್ಮ ಚೈತ್ರಕ್ ಅವ್ರ ಕಾಲೆಲ್ಲ ಹಿಡ್ಕೊಂಡಿದ್ದಾರೆ ತ್ರಿವಿಕ್ರಮ್ ಅವ್ರದ್ದು. ಫನ್ನಿ ಅಂದರೆ ಫನ್ನಿ ಆಗಿತ್ತು. ರಜತ್ ಅವರಲ್ಲಿ ಎದ್ರುಕೊಂಡ್ ಥರ ಇದ್ದಾರೆ ಹೊರತು ಅವ್ರು ಎದ್ರುಕೊಂಡು ಡ್ರಾಮಾ ಮಾಡ್ತಿದ್ದಾರೆ. ಬೇರೆ ಕಂಟೆಸ್ಟೆಂಟ್ಸ್ ಹುಡುಗಿರೆಲ್ಲ ಎದ್ರುಕೊಳ್ಳಿ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇದನ್ನ ಯಾಕೆ ಮಾಡಿದ್ದಾರೆ ಅಂದರೆ, ಒಂದು ಸೀರಿಯಲ್ ಪ್ರಮೋಷನ್ನು ಆಬ್ವಿಯಸ್ಲಿ. ಗೀತಾ ಸೀರಿಯಲ್ಲು ನಮ್ಮ ಭವ್ಯ ಅವರು ಮತ್ತು ಧನು ಅನ್ಸುತ್ತೆ, ಅವರಿಬ್ಬರು ಮಾಡಿದ್ರು. ಸೊ ಅವ್ರ ಕಾಂಬಿನೇಷನಲ್ಲೇ ಬರ್ತಿರೋ ಇನ್ನೊಂದು ಸೀರಿಯಲ್ನ ಪ್ರಮೋಟ್ ಮಾಡೋಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಅವರೆಲ್ಲ ಬಂದಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಆಲ್ರೆಡಿ ಸಿಕ್ಕಾಪಟ್ಟೆ ಪ್ರೋಮೋ ಕೂಡ ಸೀರಿಯಲ್ದು ಹರಿದಾಡ್ತಾ ಇದೆ. ಸೊ ಅದು ಒಂದು ಚಿಕ್ಕ ಪ್ರೋಮೋ ಆಗಿತ್ತು, ಮಾತಾಡೋಕ್ಕಷ್ಟಿಲ್ಲ ಅಂತ ಅನ್ನಿಸ್ತು ಬೆಳಿಗ್ಗೆ, ಅದಕ್ಕೋಸ್ಕರ ಪ್ರೋಮೋ ಮಾಡಿರಲಿಲ್ಲ. ಈಗ ಇನ್ನೊಂದು ಸೆಕೆಂಡ್ ಪ್ರೋಮೋ ಬಿಟ್ಟಿದ್ದಾರೆ. ಸುದೀಪ್ ಸರು ಯಾರ್ಯಾರಿಗೆ ಕ್ಲಾಸ್ ಎತ್ತುತ್ತಾರೆ ಅನ್ನೋದು ತುಂಬ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಈ ಪ್ರೋಮೋಲಿ. ಆ ಪ್ರೋಮೋಲಿ ಏನೇನಿತ್ತು ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಾತ್ರ ಮರ್ತೋಗ್ಬೇಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಪ್ರೋಮೋ ವಿಚಾರಕ್ಕೆ ಬರೋದಾದರೆ, ಇಲ್ಲಿ ಎರಡು ವಿಷಯನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಉಸ್ತುವಾರಿಗಳದ್ದು ನಮ್ಮ ಚೈತ್ರ ಅವರು ಎಷ್ಟು ಚಂದ ಈ ವಾರ ಉಸ್ತುವಾರಿಗಳು ಮಾಡಿದ್ರು, ಉಸ್ತುವಾರಿ ಅನ್ನೋ ಒಂದು ಕೆಲಸನ ಮಾಡಿದ್ರು ಅಂತ ನಾವು ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ. ಅಷ್ಟು ಕೆಟ್ಟದಾಗ ಅವರು ಉಸ್ತುವಾರಿ ಇತ್ತು. ಬೇಕು ಅಂತಾನೆ ಸಿಕ್ಕಾಪಟ್ಟೆ ಫೌಲುಗಳು ಕೊಟ್ಟರು. ಮತ್ತು ಅಲ್ಲಿ ಐಶ್ವರ್ಯ ಒಳಗಡೆ ಬಂದು ತಗೊಂಡೋಗಿಲ್ಲ ಅನ್ನೋದು ಅವರಿಗೂ ಒಂದು ಕ್ಲಾರಿಟಿ ಇತ್ತು. ಬಟ್ ಅವ್ರ ಟೀಮ್ ಅವ್ರು ಎಲ್ಲರೂ ಗಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಟಾಸ್ಕ್ ರದ್ದು ಮಾಡೋವರೆಗೂ ಹೋದ್ರು. ಸೊ ಈ ಎರಡು ವಿಚಾರನ ಬೆಂಡೆತ್ತಿ ಬ್ರೇಕ್ ಆಗೋದಂತೂ ಚೈತ್ರವ್ರಿಗೆ ಕನ್ಫರ್ಮ್ ಅನ್ನೋದು ಈಸಿಯಾಗಿ ಗೊತ್ತಾಗ್ತಾ ಇದೆ ನಮಗೆ. ಚೈತ್ರವ್ರಿಗೆ ಈ ವಾರ ಒಂದು ಕ್ಲಾಸು ಕಟ್ಟಿಟ್ಟ ಬುತ್ತಿ. ಇನ್ನು ನಮ್ಮ ರಜತ್ ಅವರು ಆ ಪ್ರಾಣ ಪಕ್ಷಿ ಬಗ್ಗೆ ಏನು ಮಾತಾಡಿದ್ರು, ಇಲ್ಲಾಂದರೆ ಬಂದು ನೀನು ಆಟ ಆಡಿ ನೋಡು ಆವಾಗಲೇ ನಿನಗೆ ಗೊತ್ತಾಗೋದು ಆಟದ ಶ್ರಮ ಏನಿರುತ್ತೆ ಅಂತ ಏನು ಆವಾಜ್ ಹಾಕಿದ್ರು ಚೈತ್ರವ್ರಿಗೆ. ಇದೆಲ್ಲದಕ್ಕೂ ಖಂಡಿತವಾಗ್ಲೂ ಸರ್ ಆನ್ಸರ್ ಮಾಡೇ ಮಾಡ್ತಾರೆ ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಕ್ಲಾಸು ರಜತ್ ಅವ್ರಿಗೂ ಕೂಡ ಕಾದಿದೆ. ಹೌದು, ರಜತ್ ಅವರು ಮಾತಾಡಿದ್ದು ತಪ್ಪೇ. ಬಟ್ ಲಾಸ್ಟ್ ಟೈಮು ಮಂಜು ಅವರು ಕೂಡ ಈ ಥರ ಐಶ್ವರ್ಯ ಅವರು ಹೋಗಿ ನೇಣಾಕೊಂಡು ಸಾಯಿರಿ ಅಂತ ಅಂದಿದ್ದು ಅಷ್ಟು ಜೋರಾಗಿ ಡಿಸ್ಕಸ್ ಮಾಡಿರಲಿಲ್ಲ. ಸೊ ಎರಡೂ ಪಾಯಿಂಟ್ನ ಒಟ್ಟಿಗೆ ಸೇರಿಸಿ ಇವತ್ತು ಡಿಸ್ಕಸ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡಬೇಕು ಯಾವ ಮಟ್ಟಿಗೆ ಈ ಒಂದು ಡಿಸ್ಕಷನ್ ರಜತ್ ಅವ್ರ ಮ್ಯಾಟ್ರ್ ಹೋಗುತ್ತೆ ಅಂತ. ಯಾಕಂದರೆ ಒಂದು ನಾಮಿನೇಷನ್ ಅಂತ ಬಂದರೂ ಕೂಡ ರಜತ್ ಅವ್ರ ಹೆಸರು ಎತ್ಕೊಳ್ತಾ ಇದ್ದಾರೆ. ನೆನ್ನೆ ಕಳಪೆ ಕೂಡ ಇದೇ ಹೆಸರು ಎತ್ಕೊಂಡು ಇದೇ ಒಂದು ವಿಚಾರ ಇಟ್ಕೊಂಡು ರಜತ್ ಅವರಿಗೆ ಕಳಪೆ ಅಂತ ಕೊಡ್ತಾರೆ. ಇದು ಎಲ್ಲಿಗೂ ಯಾವತ್ತಿಗೂ ಮುಗಿಯದ ಪಯಣ ಥರ ಎಳ್ಕೊಂಡು ಹೋಗ್ತಾನೇ ಇದೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಮ್ಮ ಹನುಮಂತು ಅವರು ಟಾಸ್ಕ್ನ ರದ್ದೇ ಮಾಡಿಸಿರ್ತಾರೆ. ನಾವು ಅಂದ್ಕೊಂಡ್ವಿ, ಆ್ಯಕ್ಚುಲಿ ಆ ಒಂದು ಕ್ಷಣಕ್ಕೆ ಹನುಮಂತು ಅವರು ರದ್ದು ಮಾಡಿಸಿದ್ದು ನನಗಂತೂ ತಪ್ಪಂತ ಕಾಣಿಸ್ಲಿಲ್ಲ. ಯಾಕಂದರೆ ಚೈತ್ರ ಅವರು ಬರೀ ಮೋಸದ ಆಟನೇ ಆಡ್ಕೊಂಡು ಬರ್ತಾ ಇದ್ದರೆ, ಆಪೋಸಿಟ್ ತಂಡದಲ್ಲಿರೋ ಉಸ್ತುವಾರಿ ಅಯ್ಯೋ ಇನ್ನು ಟಾಸ್ಕ್ ರದ್ದಾಗೋಗ್ಬಿಡುತ್ತೆ, ಬೇರೆಯವರಾದರೂ ಗೆಲ್ಲಿ ಅಂದ್ಕೊಂಡು ಅವ್ರಿಗೆ ಬಿಡ್ತಾನೇ ಹೋಗ್ತಾ ಇದ್ದರೆ, ಇನ್ನು ಚೈತ್ರ ಅವ್ರು ಕರೆಕ್ಟ್ ಮಾಡ್ಕೊಳ್ಳೋದು ಯಾವಾಗ? ಉಸ್ತುವಾರಿಗಳಿಗೆ ಬುದ್ಧಿ ಬರೋದು ಯಾವಾಗ? ಆ ಒಂದು ಟಾಸ್ಕ್ನ ನಾನು ಡಿಸಿಷನ್ ಕೊಡಲ್ಲ ಅಂದರೆ ನೀನು ಕೊಡಬೇಡ ಅಂತ ಕುತ್ಕೊಂಡಾಗೇ ಚೈತ್ರ ಅವ್ರಿಗೆ ಬುದ್ಧಿ ಬರ್ತಾ ಇದ್ದಿದ್ದು. ಅದನ್ನೇ ನಮ್ಮ ಹನುಮಂತವರು ಕೂಡ ಅಲ್ಲಿ ಮಾಡಿದ್ರು ಅಂತ ಅನ್ನಿಸ್ತು. ಅಲ್ಲಿ ನನಗೆ ಅವ್ರದ್ದೇನೂ ತಪ್ಪಂತ ಖಂಡಿತ ಕಾಣಿಸ್ಲಿಲ್ಲ. ಯಾಕೆ ಅಲ್ಲೇನಾದರೂ ಹನುಮಂತವ್ರು ತಪ್ಪಿದ್ರೆ ಖಂಡಿತವಾಗ್ಲೂ ಅಷ್ಟೇ ತಪ್ಪು ಚೈತ್ರ ಅವ್ರದ್ದು ಕೂಡ ಇರುತ್ತೆ. ಯಾಕಂದರೆ ಚೈತ್ರ ಅವ್ರಿಗೆ ಕ್ಲಿಯರೇ ಇಲ್ಲ, ಚೈತ್ರ ಅವರು ಬಂದು ಒಳಗಡೆ ತೊಗೊಂಡ್ರ ಹೊರಗಡೆ ತೊಗೊಂಡ್ರ ಅಂತ. ಆದರೆ ಹನುಮಂತವರು 100% ಕ್ಲಿಯರ್ ಆಗಿದ್ದಾರೆ, ಆಚೆಯಿಂದ ಬಂದು ಐಶ್ವರ್ಯ ಅವರು ಇಸ್ಕೊಂಡಿದ್ದಾರೆ ಅಂತ. ಸೊ ಹನುಮಂತವ್ರು ತಪ್ಪಿದ್ರೆ ಖಂಡಿತವಾಗ್ಲೂ ಚೈತ್ರ ಅವ್ರದ್ದು ಕೂಡ ಅಷ್ಟೇ ಮಟ್ಟಿಗೆ ತಪ್ಪಿರುತ್ತೆ ಅನ್ನೋದು ಮಾತ್ರ ನಾವು ಒಪ್ಕೋಬೇಕು. ಇಷ್ಟೇ ವಿಚಾರ ಸುದೀಪ್ ಸರು ಮಾತಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಯಾಕಂದರೆ ವಿಕ್ರಮು ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡಿದ್ದು ಎಷ್ಟು ಮಾತ್ರ ಕರೆಕ್ಟು ಅಂತ ನಿಮಗೆ ಅನಿಸುತ್ತೆ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಷ್ಟೇ ಅಲ್ಲ, ನೀವು ನೋಡ್ತಾ ಇರ್ರಿ, ಗೌತಮಿ ಅವರು ಆಚೆ ಬಂದಿದ್ದಾರೆ ಅಂತ ಕೂಡ ನ್ಯೂಸ್ ಬರ್ತಾ ಇದೆ. ಅದ್ರ ಬಗ್ಗೆ ಮಾತಾಡೋಣ. ವಿಕ್ಕಿನ ಮುಗಿಸ್ಬಿಡ್ತೀನಿ ಫಸ್ಟು. ವಿಕ್ಕಿ ನಮ್ಮದು ಇವಾಗ ಏನು ಓವರ್ ಕಾನ್ಫಿಡೆನ್ಸಿಂದ ನಾಮಿನೇಟ್ ಆಗಿ ಅವ್ರನ್ನೇ ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡಿದ್ದಾರೋ, ಖಂಡಿತ ವಿಕ್ಕಿನ ಡೋರ್ವರೆಗೂ ಕರ್ಕೊಂಬರ್ತಾರೆ ಈ ವಾರ. ನೋಡ್ತಾ ಇರಿ, ವಿಕ್ಕಿಗೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆ ಇರಬೇಕು, ಬಟ್ ಅದನ್ನು ಸ್ವಲ್ಪ ಭಯ ಪಡ್ಸೋಕ್ಕಂತೂ ವಿಕ್ಕಿಗೆ ಟ್ರೈ ಮಾಡ್ತಾರೆ. ಎಕ್ಸಿಟ್ ಡೋರ್ವರೆಗೂ ಕರ್ಕೊಂಡು ಬಂದು ಡೆಫಿನೆಟ್ಲಿ ವಿಕ್ಕಿನ ನಿಲ್ಲಿಸ್ತಾರೆ ಈ ವಾರನ, ಇದಂತೂ ಕನ್ಫರ್ಮು. ಯಾಕಂದರೆ ಸೆಲ್ಫ್ ನಾಮಿನೇಷನ್ ಅನ್ನೋದು ಅಷ್ಟು ಈಸಿ ಅಲ್ಲ, ಆಯಿತಾ? ಮತ್ತು ಐಶ್ವರ್ಯಗೆ ಅದೇ ರೀಸನ್ ತೊಗೊಂಡು ನಾಮಿನೇಟ್ ಮಾಡ್ತಾ ಇರೋರಿಗೆ ಏನಾದರೂ ವಾರ್ನಿಂಗ್ಸ್ ಕೊಡ್ತಾರಾ, ಇಲ್ಲಾಂದರೆ ಪಾಯಿಂಟ್ಸ್ನ ಬಿಟ್ಬಿಡ್ತಾರಾ ಅನ್ನೋದು ನೋಡಬೇಕಾಗುತ್ತೆ. ಲಾಸ್ಟ್ ಟೈಮು ಭವ್ಯ ಗೌಡ ಅವರು ಕಿಚ್ಚನ ಚಪ್ಪಾಳೆ ಕೊಡಬೇಕು ಅಂತ ಕೇಳಿದರು.
ನಿಮಗೆ ಕಿಚನ ಚಪ್ಪಾಳೆ ಯಾರಿಗೆ ಈ ವಾರ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನನ್ನ ಕೇಳೋದಾದರೆ ಈ ಸಲ ಕಿಚನ ಚಪ್ಪಾಳೆ ಮೋಸ್ಟ್ಲಿ ಐಶ್ವರ್ಯಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಅವ್ರು ಎಂಟೈರ್ ವಾರ ಪರ್ಫಾರ್ಮೆನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಆಡಿದ್ದಾರೆ. ಗಿವ್ ಅಪ್ ಮಾಡಬಾರ್ದು, ನಾಮಿನೇಟ್ ಆಗಬಾರ್ದು, ಕ್ಯಾಪ್ಟನ್ ಆಗಬೇಕು ಅನ್ನೋ ಒಂದು ಚಿಕ್ಕ ಚಿಕ್ಕ ಎಫರ್ಟು ಕೂಡ ಎದ್ದು ಕಾಣಿಸ್ತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಆಡಿದ್ದಾರೆ. ಸೊ ಮೋಸ್ಟ್ಲಿ ಐಶ್ವರ್ಯ ಅವರಿಗೆ ಈ ವಾರದ ಕಿಚನ ಚಪ್ಪಾಳೆ ಸಿಕ್ಕರೂ ಸಿಗ್ಬೋದು ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಅದನ್ನು ಬಿಟ್ಟರೆ ತುಂಬ ಆಚೆ ವೈರಲ್ ಆಗ್ತಿರೋ ವಿಷಯ ಬಂದ್ಬಿಟ್ಟು ಗೌತಮಿ ಅವರು ಎಕ್ಸಿಟ್ ಆಗೋದ್ರಂತೆ. ಅದು ಕೂಡ ಫ್ಯಾಮಿಲಿ ಎಮರ್ಜೆನ್ಸಿ. ಈ ಥರ ಒಂದು ಫ್ಯಾಮಿಲಿ ಎಮರ್ಜೆನ್ಸಿ ಅಂತ ನ್ಯೂಸ್ ಬಂತು ಅಂತ ಇಟ್ಕೊಂಡು ಗೌತಮಿ ಅವ್ರನ್ನ ಎಕ್ಸಿಟ್ ಮಾಡಿದ್ದಾರೆ ಅನ್ನೋದು ಕೂಡ ಆಚೆ ಸಿಕ್ಕಾಪಟ್ಟೆ ನ್ಯೂಸ್ ಹರಿದಾಡ್ತಾ ಇದೆ. ನನಗೆ ಇಲ್ಲಿವರೆಗೂ ಅದ್ರ ಯಾವುದೇ ಮ್ಯಾಟರು ಗೊತ್ತಾಗಿಲ್ಲ. ಗೌತಮಿಯವರು ಇನ್ನೂ ಮನೆ ಒಳಗಡೆ ಇದ್ದಾರಾ, ಎಕ್ಸಿಟ್ ಆಗಿದ್ದಾರಾ, ಇಲ್ಲಾಂದರೆ ಎಕ್ಸಿಟ್ ಆಗಿದ್ದರೆ ಯಾವ ರೀಸನ್ಗೆ ಎಕ್ಸಿಟ್ ಆಗಿದ್ದಾರೆ ಅನ್ನೋ ಯಾವುದೇ ಇನ್ಫಾರ್ಮೇಷನ್ ನನ್ನವರೆಗೂ ಬಂದಿಲ್ಲ. ಬಟ್ ನಾನು ನೋಡ್ದಂಗೆ ನಾನು ಕೂಡ ಯೂಟ್ಯೂಬ್ ಚಾನಲಲ್ಲೇ ಆ ವಿಷಯನ ನೋಡಿ ತಿಳ್ಕೊಂಡಿದ್ದು. ಒಂದು 2 ಯೂಟ್ಯೂಬ್ ಚಾನಲಲ್ಲೂ ಆಲ್ರೆಡಿ ಪೋಸ್ಟ್ ಹಾಕಿದ್ದಾರೆ. ಅದು ಕೂಡ ಚಿಕ್ಕ ಯೂಟ್ಯೂಬ್ ಚಾನಲ್ಸ್ ಅಲ್ಲ, ಸಿಕ್ಕಾಪಟ್ಟೆ ಸಬ್ಸ್ಕ್ರೈಬರ್ಸ್ ಇರೋದು. ಒಂದು 2 ಲಕ್ಷನೋ 3 ಲಕ್ಷನೋ ಇದೆ. NDTVನ ಯಾವುದೋ ಗೊತ್ತಿಲ್ಲ, ನನಗೆ ಸರಿಯಾಗಿ ಗೊತ್ತಿಲ್ಲ, ಸುಮ್ಮನೆ ಮೆನ್ಷನ್ ಮಾಡಬಾರ್ದು. ಸೊ ಒಂದೆರಡು ಚಾನಲಲ್ಲಿ ಗೌತಮಿ ಅವರು ಸುರೇಶ್ ಅವರು ಹೆಂಗೆ ಒಂದು ಫ್ಯಾಮಿಲಿ ರೀಸನ್ ಅಂತ ಇಟ್ಕೊಂಡು ಆಚೆ ಬಂದರು, ಅದೇ ಒಂಥರ ಒಂದು ರೀತಿಲಿ ಗೌತಮಿ ಅವರು ಕೂಡ ಸೆಲ್ಫ್ ಎವಿಕ್ಟ್ ಆಗಿದ್ದಾರೆ ಅನ್ನೋದು ಸಿಕ್ಕಾಪಟ್ಟೆ ನ್ಯೂಸ್ ಬರ್ತಾ ಇದೆ. ಹಾಗಾದರೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಡುತ್ತೆ. ಯಾಕಂದರೆ ಎಷ್ಟು ಜನ ಹಂಗೆ ಬಂದಂಗೆ ಗುರು. ಸ್ಟಾರ್ಟಿಂಗಲ್ಲಿ ನಮ್ಮ ಇವರು ಜಗದೀಶ್ ಸರ್ ಬಂದುಬಿಟ್ರು, ಅದಾದಮೇಲೆ ರಂಜಿತ್ ಅವ್ರು ಬಂದರು, ಅದಾದಮೇಲೆ ಸುರೇಶ್ ಅವ್ರು ಹೋದರು, ಅದಾದ ನಂತರ ಶೋಭಾ ಶೆಟ್ಟಿ ಅವ್ರು ಹೋದರು. ಇವಾಗ ಗೌತಮಿ ಅವ್ರು ಹೋದರೆ ಎಲಿಮಿನೇಷನ್ಗಿಂತೂ ಸೆಲ್ಫ್ ಎವಿಕ್ಟ್ ಜಾಸ್ತಿ ಆಗೋಗ್ತಾ ಇರುತ್ತೆ ಈ ಸೀಸನಲ್ಲಿ. ಹೋಪ್ಫುಲಿ ಹಂಗೆ ಆಗಿರೋದು ಬೇಡ. ಗೌತಮಿ ಅವ್ರ ಮನೇಲೇ ಇರಲಿ. ಯಾಕಂದರೆ ಚೆನ್ನಾಗಿ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಿಲ್ಲ ಅಂತ ಹೇಳೋಕ್ಕಾಗಲ್ಲ. ಮಂಜಣ್ಣನ ಸಿಕ್ಕಾಪಟ್ಟೆ ಗೋಳೈಕೊಂಡ್ರು ಒಂದು ವಾರ. ಬಟ್ ಇವಾಗ 3 ಜನನು ಒಂದಾಗಿದ್ದಾರೆ. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಿಂಗಿರಬೇಕಾದ್ರೆ ಬಿಗ್ ಬಾಸೇ ಒಂದು ಪ್ಲ್ಯಾನ್ ಮಾಡಿ ಒಂದು ಬ್ಯೂಟಿಫುಲ್ ಎಪಿಸೋಡ್ನ ಲೋಡ್ ಮಾಡೋದಕ್ಕೋಸ್ಕರ ಗೌತಮಿಯವ್ರನ್ನ ಎಕ್ಸಿಟ್ ಮಾಡಿಸಿದ್ರಾ, ಏನಾಗಿರ್ಬೋದು ರೀಸನ್ನು? ಸ್ಯಾಟರ್ಡೆ ಎಪಿಸೋಡಲ್ಲಿ ಏನಾದರೂ ಕಿರಿಕ್ ನಡೀತಾ, ಏನು ಎತ್ತಾ ಅಂತ ನನಗಂತೂ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದರೆ ಸುಮ್ಮನೆ ಅಂತೂ ಏನು ಮ್ಯಾಟರ್ ಇಲ್ದಂಗಂತೂ ಆ ಥರ ದೊಡ್ಡ ದೊಡ್ಡ ಚಾನಲ್ಸು ಈ ಥರ ಗೌತಮಿಯವ್ರು ಎಕ್ಸಿಟ್ ಆಗಿದ್ದಾರೆ ಅಂತಂತೂ ಬರ್ಕೊಳ್ಳಲ್ಲ. ಏನಾಗಿದೆ ಏನು ಅಂತ ಕ್ಯೂರಿಯಾಸಿಟಿ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇದೆ. ನಿಮ್ಮೊಳಗಡೆ ಯಾರಿಗಾದ್ರೂ ಈ ಮ್ಯಾಟರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಪ್ರತಿಯೊಂದು ಕಮೆಂಟ್ನು ಓದ್ತೀನಿ ಅಂತ ಹೇಳ್ತೀನಿ. ನಿಮಗೆ ಗೊತ್ತಿರುತ್ತೆ, ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ನಾನು ಲೈಕ್ಸ್ ಮಾಡ್ತಾ ಇರ್ತೀನಿ. ಯಾಕಂದರೆ ನಿಮ್ಮ ಕಮೆಂಟ್ಸು, ನಿಮ್ಮ ಅಭಿಪ್ರಾಯ ಏನಿರುತ್ತೆ ಅನ್ನೋದನ್ನ ಕೂಡ ನಾನು ನೋಡ್ತಾ ಇರ್ತೀನಿ. ಸ್ವಲ್ಪ ಜನ ಅಂತ ಇರ್ತೀರಾ ಭವ್ಯ ಬಕೆಟು, ತ್ರಿವಿಕ್ರಮ್ ಬಕೆಟು ಅಂತ ಹೇಳ್ತಾ ಇರ್ತೀರಾ. ಸ್ವಲ್ಪ ಜನ ಹನುಮಂತು ಬಗ್ಗೆ ನಾನು ಮಾತಾಡಿದಾಗ ಹೌದು, ಹನುಮಂತು ಗೇಮ್ ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಗ್ತಾ ಇದೆ, ಹನುಮಂತು ಇನ್ನೋಸೆಂಟ್ ಅಲ್ಲ ಅಂತ ನನ್ನ ಅಭಿಪ್ರಾಯನೂ ಕೂಡ ತುಂಬ ಜನ ಒಪ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ತುಂಬ 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 ಥ್ಯಾಂಕ್ ಯು. ನನಗೆ ಈ ಸಲ ಬಿಗ್ ಬಾಸಲ್ಲಿ ಯಾರು ಅಷ್ಟು ಫೇವ್ರೇಟ್ ಅಂತ ಇಲ್ಲ. ಬಟ್ ಸ್ವಲ್ಪ ಜನ ಗೇಮ್ನ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಡೋರು ಮನೆಗಿರಬೇಕು ಅನ್ನೋ ಅಷ್ಟು ಉದ್ದೇಶ ಅಷ್ಟೇ ಆಗಿರುತ್ತೆ ನಾನು ರಿವ್ಯೂ ಮಾಡಬೇಕಾದ್ರೆ. ಯಾರಿಗಾದ್ರೂ ಬಯಾಸ್ಡ್ ರಿವ್ಯೂ ಕೊಡಬೇಕು ಅಂತ ಖಂಡಿತ ನನಗಿರಲ್ಲ. ಸ್ವಲ್ಪ ಜನ ಪೇಯ್ಡ್ ರಿವ್ಯೂವರ್ ಅಂತ ಹೇಳ್ತಿದ್ದಾರೆ. ನೋಡಿ, 10K ವ್ಯೂಸ್ ಯೂಟ್ಯೂಬಿಗೆ ಬಂದರೂ ಕೂಡ $1 ಕೂಡ ಬರ್ತಾ ಇಲ್ಲ, ಆಯಿತಾ. ನಾನು ಫಸ್ಟ್ ಆಫ್ ಆಲ್ 10K ವ್ಯೂಸ್ ಯಾವುದೋ ಒಂದೊಂದು ವೀಡಿಯೋಗೆ ಹೋಗಿರೋದು. ನಿನ್ನೆ ಯಾವುದೋ ಒಂದು 1,500 ವ್ಯೂಸ್ ಏನೋ ಹೋಗಿದೆ. ಅದಕ್ಕೆ ಅಪ್ರಾಕ್ಸಿಮೇಟ್ಲಿ ಒಂದು ₹6 ₹7 ಅಷ್ಟೇ ಬರೋದು, ಆಯಿತಾ. ಅದು ಇತ್ತೀಚೆಗೆ ಬರೋಕ್ಕೆ ಸ್ಟಾರ್ಟ್ ಆಗಿರೋದು. ಅದು ಗೂಗಲ್ ಆ್ಯಕ್ಸೆಸ್ ಪಿನ್ ಹೆಂಗೆ ಬಂತು ಏನು ಅಂತ ಬಿಗ್ ಬಾಸ್ ಎಲ್ಲ ಮುಗಿದಾದ್ಮೇಲೆ ವೀಡಿಯೋ ಮಾಡ್ತೀನಿ. ಯಾಕಂದರೆ ಅದೆಲ್ಲ ಎಡಿಟ್ ಮಾಡೋಕ್ಕೆ ನಿಜ ಟೈಮಿಲ್ಲ, ಬಿಗ್ ಬಾಸ್ ಮಾಡೋಕ್ಕೇ ಟೈಮಿಲ್ಲ. ಸೊ ಹಂಗಾಗಿ ನಾನು ಹೇಳೋದೇನು ಅಂದರೆ, ಯಾರೂ ದುಡ್ಡು ಕೊಡಲ್ಲ. ಹಂಗೆ ದುಡ್ಡು ಕೊಡೋಂಗಿದ್ದಿದ್ರೆ ನಾವು ಯಾಕೆ ₹6 ₹7 ಈ ಥರ ಅರ್ಧ ಗಂಟೆ ಕೂತ್ಕೊಂಡು ಮಾತಾಡಬೇಕು ಹೇಳ್ರಿ, ಅಲ್ವಾ. ಯಾರೂ ಮೇ ಬಿ ಬೇರೆಯವ್ರು ತೊಗೊಳ್ತಾರೆ ಏನೋ ಗೊತ್ತಿಲ್ಲ. ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗೆ ಯಾರೂ ಬಂದು ದುಡ್ಡು ಕೊಟ್ಟು ನಮ್ಮ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡು ಅಂತ ಹೇಳೋ ಅಂಥ ಸಿನಿಮಾ ಅಂತೂ ನಮಗಿಲ್ಲ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಂದರೆ ದುಡ್ಡು ನಿಮ್ಮಿಂದನೇ ಬರಬೇಕು, ಇನ್ಯಾರಿಂದನೂ ಬರೋಕ್ಕೆ ಸಾಧ್ಯ ಇಲ್ಲ. ಅಷ್ಟೇ, ಇಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಬಾಯ್ ಬಾಯ್.